Hello everyone. In this video, let us discuss about the causes, course and the results of the Third Carnatic War. Dear students, I am Nagesh Koda, Associate Professor, Department of History. As we are all know that in the middle of the 18th century, both the British and the French consistently fought each other in order to establish their supremacy over the politics of southern India and also established their monopoly over the trade in India. As a result of this competition, three Carnatic wars were fought. Among them, the Third Carnatic War was the final one, in which the British could able to wipe out the French influence from India. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ತಿಳಿದಿದೆ 18ನೇ ಶತಮಾನದ ಮಧ್ಯಭಾಗದ ವೇಳೆಗೆ ದಕ್ಕನ್ನ ಮೇಲೆ ರಾಜಕೀಯ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸೋದಕ್ಕೆ, ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸೋದಕ್ಕೆ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ನಿರಂತರವಾದ ಸಂಘರ್ಷಗಳು ನಡೆದಿವೆ ಅಂತಕ್ಕಂಥದ್ದು. ಇಂತಹ ಸಂಘರ್ಷದ ಪ್ರತೀಕವಾಗಿ 3 ಕರ್ನಾಟಿಕ್ ಯುದ್ಧಗಳು ದಕ್ಕನ್ನಲ್ಲಿ ನಡೆದವು. ಈ 3 ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾದ ಯುದ್ಧ 3ನೇ ಕರ್ನಾಟಿಕ್ ಯುದ್ಧವಾಗಿದ್ದು, ಇದರಲ್ಲಿ ಭಾರತದಲ್ಲಿನ ಫ್ರೆಂಚರ ಪ್ರಭಾವವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವಲ್ಲಿ ಬ್ರಿಟಿಷರು ಯಶಸ್ವಿಯಾದರು. In the video of last session, now we examined the causes and the aftermath of the Second Carnatic War, in which the English got an upper hand over the French, particularly in Carnatic region. And we also came to know that the Treaty of Pondicherry put an end to the Second Carnatic War. ಕಳೆದ ವಿಡಿಯೋ ಸಂಚಿಕೆಯಲ್ಲಿ ನಾವು ದ್ವಿತೀಯ ಕರ್ನಾಟಿಕ್ ಯುದ್ಧದ ಕಾರಣಗಳನ್ನು ಮತ್ತು ಯುದ್ಧಾನಂತರದ ಬೆಳವಣಿಗೆಗಳನ್ನು ತಿಳ್ಕೊಂಡ್ವಿ. ಈ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರ ಮೇಲೆ ಮೇಲ್ಗೈಯನ್ನು ಸಾಧಿಸಿದ್ದು, ಅದರಲ್ಲೂ ಕೂಡ ಕರ್ನಾಟಿಕ್ ಪ್ರಾಂತ್ಯದಲ್ಲಿ ಫ್ರೆಂಚರ ಮೇಲೆ ಮೇಲ್ಗೈ ಸಾಧಿಸಿದ್ದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಜೊತೆಗೆ ಪಾಂಡಿಚೇರಿ ಒಪ್ಪಂದ ದ್ವಿತೀಯ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿದಂಥ ಸಂಗತಿಯು ಕೂಡ ನಮಗೆ ತಿಳಿದಿದೆ. ಅನ್ಫಾರ್ಚುನೇಟ್ಲಿ, ದಿ ಟ್ರೀಟಿ ಆಫ್ ಪಾಂಡಿಚೇರಿ, which was concluded in the year 1754, failed to establish permanent peace among the British and the French in India. Very soon, once again, that is, war had started among them because of some international incident, that was the outbreak of 7 years war in Europe. ಪಾಂಡಿಚೇರಿ ಒಪ್ಪಂದ ದ್ವಿತೀಯ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿದ್ದನ್ನು ನಾವು ತಿಳ್ಕೊಂಡಿದ್ವಿ. ದುರದೃಷ್ಟದ ಸಂಗತಿ ಅಂತಂದರೆ, ಈ ಪಾಂಡಿಚೇರಿ ಶಾಂತಿ ಒಪ್ಪಂದ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಶಾಶ್ವತವಾದ ಶಾಂತಿಯನ್ನು ಸ್ಥಾಪಿಸುವಲ್ಲಿ ವಿಫಲವಾಯಿತು. ಅದು ಕೇವಲ ಒಂದು ತಾತ್ಕಾಲಿಕವಾದ ಯುದ್ಧ ನಿಲುಗಡೆ ಒಪ್ಪಂದವಾಯಿತೇ ಹೊರತು ಶಾಶ್ವತವಾದ ಶಾಂತಿ ಒಪ್ಪಂದ ಆಗಲಿಲ್ಲ. ಮಧ್ಯೆ ಪುನಃ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ಭಾರತದಲ್ಲಿ ಹೋರಾಟಗಳು ಆರಂಭವಾದವು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ, ಯುರೋಪ್ನಲ್ಲಿ ಆರಂಭವಾದಂತಹ ಸಪ್ತವಾರ್ಷಿಕ ಯುದ್ಧವಾಗಿತ್ತು. ಬೋತ್ ಫ್ರೆಂಚ್ ಆ್ಯಂಡ್ ಬ್ರಿಟಿಷ್ ಸ್ಟಾರ್ಟೆಡ್ ಅಟ್ಯಾಕಿಂಗ್ each other's positions in India. That is, the outbreak of 7 years war in Europe, that was in the year 1756 AD, which even influenced the Indian politics also. In this war, France and England participated in rival groups. As a result of this, fighting started in India between the French and the English. ಯುರೋಪ್ನಲ್ಲಿ
ಸಪ್ತವಾರ್ಷಿಕ ಯುದ್ಧ ಆರಂಭ ಆಯಿತು. ನಮಗೆಲ್ಲ ತಿಳಿದಿದೆ, ಯುರೋಪ್ನಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರು ಸಾಂಪ್ರದಾಯಿಕ ಶತ್ರುಗಳವರು. ಅದರಿಂದ ಸಪ್ತವಾರ್ಷಿಕ ಯುದ್ಧದಲ್ಲೂ ಕೂಡ ಪರಸ್ಪರ ವಿರುದ್ಧ ಬಣಗಳಲ್ಲಿ ನಿಂತು ಇಂಗ್ಲೀಷರು ಮತ್ತು ಫ್ರೆಂಚರು ಹೋರಾಟವನ್ನು ಆರಂಭಿಸಿದರು. ಆ ಹೋರಾಟದ ಪ್ರತಿಧ್ವನಿ ಭಾರತದಲ್ಲೂ ಕೇಳಿಸ್ತು. ಭಾರತದಲ್ಲೂ ಕೂಡ ಇಂಗ್ಲೀಷರು ಮತ್ತು ಫ್ರೆಂಚರು ಪರಸ್ಪರ ಹೋರಾಟಕ್ಕೆ ಇಳ್ಕೊಂಡ್ರು. ದಿ ಇನ್ಫ್ಲುಯೆನ್ಸ್ ಆಫ್ 7 years ವಾರ್ could be seen in Bengal province also. In the year 1757 AD, in the Battle of Plassey, the British commander Robert Clive treacherously defeated Siraj-ud-Dawla, the Nawab of Bengal, and thereby established the British political supremacy over the Bengal. Moreover, Robert Clive captured the important places of French in Bengal like Chandranagar, and he also captured their factories at Balasore, Patna and Kasim Bazar. See, these developments obviously threatened the position of French in India. ಕ್ರಿಸ್ತಶಕ 1757ರಲ್ಲಿ ಯುರೋಪ್ನಲ್ಲಿ ಸಪ್ತವಾರ್ಷಿಕ ಯುದ್ಧ ಆರಂಭವಾದೊಡನೆ ಆ ಯುದ್ಧದ ಪ್ರಭಾವವನ್ನು ನಾವು ಭಾರತದಲ್ಲೂ ಕಾಣ್ಬೋದಾಯಿತು. ಭಾರತದಲ್ಲೂ ಇಂಗ್ಲೀಷರು ಮತ್ತು ಫ್ರೆಂಚರು ಪುನಃ ಹೋರಾಟಕ್ಕೆ ಇಳ್ಕೊಂಡು ಒಬ್ಬರು ಇನ್ನೊಬ್ಬರ ನೆಲೆಗಳ ಮೇಲೆ ದಾಳಿಗಳನ್ನು ಆರಂಭಿಸಿದರು. ಬಹಳ ಮುಖ್ಯವಾಗಿ ಬ್ರಿಟಿಷ್ ಸೇನಾನಿಯಾದ ರಾಬರ್ಟ್ ಕ್ಲೈವ್ ಬಂಗಾಳದ ನವಾಬನಾದ ಸಿರಾಜುದ್ದೌಲನ ವಿರುದ್ಧ ಯುದ್ಧವನ್ನು ಸಾರಿದ. ಕ್ರಿಸ್ತಶಕ 1757ರ ಪ್ಲಾಸಿ ಕಾಳಗದಲ್ಲಿ ಮೋಸದಿಂದ ಸಿರಾಜುದ್ದೌಲನನ್ನು ಸೋಲಿಸಿ ಬಂಗಾಳದ ರಾಜಕಾರಣದ ಮೇಲೆ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಏರ್ಪಡಿಸುವಲ್ಲಿ ರಾಬರ್ಟ್ ಕ್ಲೈವ್ ಯಶಸ್ವಿಯಾದ. ಮಾತ್ರ ಅಲ್ಲ, ಬಂಗಾಳದಲ್ಲಿದ್ದ ಫ್ರೆಂಚ್ ನೆಲೆಗಳ ಮೇಲೂ ಕೂಡ ರಾಬರ್ಟ್ ಕ್ಲೈವ್ ದಾಳಿ ಮಾಡಿದ. ಬಂಗಾಳದಲ್ಲಿ ಅತ್ಯಂತ ಪ್ರಧಾನ ಫ್ರೆಂಚ್ ನೆಲೆಯಾದ ಚಂದ್ರನಾಗೂರನ್ನು ಅವನು ವಶಪಡಿಸಿಕೊಂಡಿದ್ದಲ್ಲದೇ ಬಾಲಸೋರ್ನಲ್ಲಿದ್ದ, ಪಾಟ್ನಾದಲ್ಲಿದ್ದ, ಕಸಿಂ ಬಜಾರ್ನಲ್ಲಿದ್ದ ಫ್ರೆಂಚರ ವ್ಯಾಪಾರಿ ಕೋಟೆಗಳನ್ನು ಕೂಡ ಆತ ವಶಪಡಿಸಿಕೊಂಡ. ಸೊ ಈ ಬೆಳವಣಿಗೆಗಳು ಸಹಜವಾಗಿ ಫ್ರೆಂಚರಲ್ಲಿ ಆತಂಕವನ್ನು ಉಂಟು ಮಾಡಿದವು. ಅವು ಫ್ರೆಂಚ್ ಪ್ರಾಬಲ್ಯಕ್ಕೆ ಪಣ ಒಡ್ಡಿದ್ವು ಈ ಬೆಳವಣಿಗೆಗಳು. ಆದ್ದರಿಂದ ಫ್ರೆಂಚರ ಪ್ರಾಬಲ್ಯವನ್ನು ಮರಳಿ ಭಾರತದಲ್ಲಿ ಸ್ಥಾಪಿಸಲು ಮತ್ತು ಫ್ರೆಂಚರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವುದಕ್ಕಾಗಿ ಫ್ರೆಂಚ್ ಸರ್ಕಾರ ದೃಢ ನಿರ್ಧಾರವನ್ನು ಮಾಡಿತು. Therefore, to strengthen the position of the French in India, the French government sent one of the dearest commander, Count de Lally, to India. Count de Lally was appointed as both the governor as well as commander-in-chief of the French force in India. ಭಾರತದಲ್ಲಿನ ವಿದ್ಯಮಾನಗಳಿಂದ ಕಳವಳಗೊಂಡ ಫ್ರೆಂಚ್ ಸರ್ಕಾರ ಫ್ರೆಂಚರ ಪ್ರಾಬಲ್ಯವನ್ನು ಭಾರತದಲ್ಲಿ ಬಲಗೊಳಿಸಲು ಕೌಂಟ್ ಡಿ ಲಾಲಿ ಎಂಬ ಸಮರ್ಥ ಸೇನಾನಿಯನ್ನು ಫ್ರಾನ್ಸ್ನಿಂದ ಕಳಿಸ್ಕೊಡ್ತು. ಕೌಂಟ್ ಡಿ ಲಾಲಿಯನ್ನು ಗವರ್ನರ್ ಮತ್ತು ಫ್ರೆಂಚ್ ಸೈನ್ಯದ ಮುಖ್ಯಸ್ಥನನ್ನಾಗಿ ಫ್ರೆಂಚ್ ಸರ್ಕಾರ ನೇಮಿಸಿ ಭಾರತಕ್ಕೆ ಕಳಿಸ್ಕೊಡ್ತು. ಲಾಲಿಗೆ ಬಹಳ ಮುಖ್ಯವಾಗಿ 2 ಜವಾಬ್ದಾರಿಗಳನ್ನು ಕೊಡಲಾಗಿತ್ತು. Count de Lally was assigned 2 tasks in India. One, he had to turn out the British from India, and second, he had to improve the administration of the French East India Company. Therefore, the French government gave absolute power to Count de Lally. ಫ್ರೆಂಚ್ ಸರ್ಕಾರ ಕೌಂಟ್ ಡಿ ಲಾಲಿಯನ್ನು ಭಾರತಕ್ಕೆ ಗವರ್ನರ್ ಆಗಿ ಕಳಿಸಿದ್ದಲ್ಲದೇ ಅವನಿಗೆ ಅಪರಿಮಿತವಾದ ಅಧಿಕಾರಗಳನ್ನು ನೀಡಿತು. ಬಹಳ ಮುಖ್ಯವಾಗಿ 2 ಜವಾಬ್ದಾರಿಗಳನ್ನು ಕೌಂಟ್ ಡಿ ಲಾಲಿಗೆ ಫ್ರೆಂಚ್ ಸರ್ಕಾರ ವಹಿಸಿತ್ತು. ಒಂದು, ಅವನು ಭಾರತದಿಂದ ಇಂಗ್ಲೀಷರನ್ನು ಹೊಡೆದೋಡಿಸಬೇಕಾಗಿತ್ತು. ಎರಡನೇದಾಗಿ
ಭಾರತದಲ್ಲಿನ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸುಧಾರಿಸಬೇಕಾಗಿತ್ತು. ಈ ದಿಶೆಯಲ್ಲಿ ಅವನಿಗೆ ಹೆಚ್ಚಿನ ಅಧಿಕಾರವನ್ನು ಫ್ರೆಂಚ್ ಸರ್ಕಾರ ಕೊಟ್ಟಿತ್ತು. ಇನ್ ದಿ ಬಿಗಿನಿಂಗ್ ಕೌಂಟ್ ಡಿ ಲಾಲಿ ಹ್ಯಾಡ್ ಸಮ್ ಸಕ್ಸಸ್, but he failed ultimately due to the wrong decisions and lack of support, wrong decisions of the Count de Lally himself and lack of support from the French government. In 1758 AD, Lally occupied Saint David and then made a plan to attack Madras, but he lacked funds. ಕೌಂಟ್ ಡಿ ಲಾಲಿ ಭಾರತಕ್ಕೆ ಗವರ್ನರ್ ಆಗಿ ಬಂದ ಆರಂಭದಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಆತ ಕಂಡ. ಅವನು ಬ್ರಿಟಿಷರ ಅಧೀನದಲ್ಲಿದ್ದಂಥ ಸೆಂಟ್ ಡೇವಿಡ್ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಆದರೆ ಅಂತಿಮವಾಗಿ ವಿಜಯ ಕಾಣ್ತಕ್ಕಂಥದ್ದು ಕೌಂಟ್ ಡಿ ಲಾಲಿಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಕೌಂಟ್ ಡಿ ಲಾಲಿ ಎಸಗಿದ ಪ್ರಮಾದಗಳು ಕಾರಣವಾಗಿದ್ದು, ಫ್ರೆಂಚ್ ಸರ್ಕಾರದಿಂದ ಸೂಕ್ತ ಕಾಲದಲ್ಲಿ ಸಿಗದೇ ಇದ್ದ ಸೂಕ್ತ ನೆರವು ಕೂಡ ಕಾರಣವಾಗಿತ್ತು. ಅದರಿಂದ ಅಂತಿಮವಾಗಿ ಕೌಂಟ್ ಡಿ ಲಾಲಿ ತೀವ್ರವಾದ ಹಿನ್ನಡೆಯನ್ನು ಆತ ಕಾಣಬೇಕಾಯಿತು. ಸೆಂಟ್ ಡೇವಿಡ್ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಕೌಂಟ್ ಡಿ ಲಾಲಿ ಬ್ರಿಟಿಷರ ಅತ್ಯಂತ ಪ್ರಬಲ ನೆಲೆಯಾದ ಮಡ್ರಾಸ್ನ ಮೇಲೆ ಮುತ್ತಿಗೆ ಹಾಕೋದಕ್ಕೆ ತೀರ್ಮಾನ ಮಾಡಿದ. ಸೊ ಇನ್ ಆರ್ಡರ್ ಟು attack on Madras with full French power in India, Count de Lally recalled Colonel Bussy, the French commander in Hyderabad, but unfortunately which proved fatal to the French power in India. Count de Lally ಬ್ರಿಟಿಷರ ಪ್ರಧಾನ ನೆಲೆಯಾದ ಮೆಡ್ರಾಸನ್ನು ವಶಪಡಿಸಿಕೊಳ್ಬೇಕು ಅಂಥೇಳಿ ಒಂದು ಯೋಜನೆಯನ್ನು ರೂಪಿಸಿದ. ಪೂರ್ಣ ಫ್ರೆಂಚ್ ಶಕ್ತಿಯನ್ನು ಬಳಸಿಕೊಂಡು ಮಡ್ರಾಸ್ನ ಮೇಲೆ ದಾಳಿ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ತಪ್ಪು ನಿರ್ಧಾರವನ್ನು ಕೌಂಟ್ ಡಿ ಲಾಲಿ ತೆಗೆದುಕೊಂಡ. ಅದೇನು ಅಂತಂದರೆ, ಹೈದರಾಬಾದ್ನಲ್ಲಿ ಫ್ರೆಂಚರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ನೇಮಕ ಮಾಡಿದ್ದಂಥ ಫ್ರೆಂಚ್ ಸೇನಾನಿ ಕರ್ನಲ್ ಬುಸ್ಸಿಯನ್ನು ಸೈನ್ಯ ಸಮೇತನಾಗಿ ಅವನು ಮಡ್ರಾಸಿಗೆ ಬರುವಂತೆ ಸೂಚಿಸಿದ. ಸೊ ಹೀಗೆ ಕೌಂಟ್ ಡಿ ಲಾಲಿಯನ್ನು ಹೈದರಾಬಾದ್ನಿಂದ ಮೆಡ್ರಾಸಿಗೆ ಬರುವಂತೆ ಕೌಂಟ್ ಡಿ ಲಾಲಿ ಬುಸ್ಸಿಯನ್ನು ಹೈದರಾಬಾದ್ನಿಂದ ಕರ್ನಾಟಕ ಪ್ರಾಂತ್ಯಕ್ಕೆ ಬರುವಂತೆ ಕೌಂಟ್ ಡಿ ಲಾಲಿ ಆಹ್ವಾನಿಸಿದ್ರಿಂದ ಹೈದರಾಬಾದ್ನಲ್ಲಿ ಫ್ರೆಂಚರ ಪ್ರಾಬಲ್ಯ ಅಂತ್ಯಗೊಳ್ಳುವುದಕ್ಕೆ ಅದು ಅಂತಿಮವಾಗಿ ಕಾರಣವಾಯಿತು. ಕೌಂಟ್ ಡಿ ಲಾಲಿ, as I already told you, made a plan to attack on Madras. Therefore, he called Colonel Bussy from Hyderabad in order to attack on Madras with full French power in India. ಕೌಂಟ್ ಡಿ ಲಾಲಿಗೆ ಮಡ್ರಾಸ್ನ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ಹಣಕಾಸಿನ ನೆರವು ಇರಲಿಲ್ಲ. ಅದರಿಂದ ಅಂಥ ಒಂದು ಹಣಕಾಸಿನ ನೆರವನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಲಾಲಿ ಅಟ್ಯಾಕ್ ಟ್ಯಾಂಜೂರ್ ಟು ಗೆಟ್ ಸಮ್ ಬೂಟಿ, ಬಟ್ ಈವನ್ ದೇರ್ ಆಲ್ಸೋ ಹಿ ಫೇಲ್ಡ್. ತಂಜಾವೂರಿನ ರಾಜ ಒಂದಷ್ಟು ಬಾಕಿ ಹಣವನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕೌಂಟ್ ಡಿ ಲಾಲಿ ಅನವಶ್ಯಕವಾಗಿ ತಂಜಾವೂರಿನ ಮೇಲೆ ದಾಳಿ ಮಾಡಿ ಆ ಹಣವನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನಿಸಿದ. ಆದರೆ ಬ್ರಿಟಿಷರ ಒಂದು ಬೆಂಬಲದಿಂದಾಗಿ ತಂಜಾವೂರಿನ ರಾಜ ಕೌಂಟ್ ಡಿ ಲಾಲಿಯನ್ನು ಹಿಮ್ಮೆಟ್ಟಿಸಿದ್ರಿಂದ ಅಲ್ಲಿ ಅವನಿಗೆ ಯಾವುದೇ ಹಣಕಾಸಿನ ನೆರವು ಅವನಿಗೆ ಸಿಗಲಿಲ್ಲ. ಇನ್ ಸ್ಪೈಟ್ ಆಫ್ ದಟ್, ಬುಸ್ಸಿ ಅಟ್ಯಾಕ್ಡ್ ಆನ್ ಮಡ್ರಾಸ್ ಬಟ್ failed to capture it. By taking advantage of the departure of Bussy from Hyderabad, Robert Clive captured the northern Sarkars, which ended the French influence in Hyderabad. The French influence in Hyderabad disappeared with the departure of Bussy from there. As I told you, Robert Clive cleverly
captured Machilipattanam and Rajamahendri from Hyderabad region. ಕೌಂಟ್ ಡಿ ಲಾಲಿ ಮಡ್ರಾಸ್ನ ಮೇಲೆ ದಾಳಿಯನ್ನೇನೋ ಮಾಡಿದ, ಆದರೆ ಮಡ್ರಾಸನ್ನು ಗೆದ್ದುಕೊಳ್ತಕ್ಕಂಥದ್ದು ಅವನ ಕೈಯಿಂದ ಸಾಧ್ಯ ಆಗಲಿಲ್ಲ. ಬಟ್ ಇನ್ನೊಂದು ಫ್ರೆಂಚರ ಪಾಲಿನ ದುರಂತದ ಸಂಗತಿ ಏನು ಅಂತಂದರೆ, ಹೈದರಾಬಾದ್ನಿಂದ ಬುಸ್ಸಿ ನಿರ್ಗಮಿಸಿದ ತಕ್ಷಣ ಅವನ ಅನುಪಸ್ಥಿತಿಯ ಲಾಭವನ್ನು ಪಡೆಯೋದಕ್ಕಾಗಿ ರಾಬರ್ಟ್ ಕ್ಲೈವ್ ಕರ್ನಲ್ ಫೋರ್ಡ್ ನಾಯಕತ್ವದಲ್ಲಿ ಸೈನ್ಯವನ್ನು ಹೈದರಾಬಾದ್ ಪ್ರಾಂತ್ಯಕ್ಕೆ ಕಳಿಸ್ಕೊಟ್ಟ. ಆ ಕರ್ನಲ್ ಫೋರ್ಡ್ ನಾಯಕತ್ವದ ಬ್ರಿಟಿಷ್ ಸೈನ್ಯ ಮಚಿಲಿಪಟ್ಟಣಮನ್ನು, ರಾಜಮಹೇಂದ್ರಿಯನ್ನು ಅಲ್ಲಿ ವಶಪಡಿಸಿಕೊಂಡು ಹೈದರಾಬಾದ್ನಲ್ಲಿ ಇದ್ದ ಫ್ರೆಂಚ್ ಪ್ರಾಬಲ್ಯವನ್ನು ಅಳಿಸಿ ಹಾಕುವಲ್ಲಿ ಯಶಸ್ವಿಯಾಯಿತು. ಇದು ಬಹಳ ಮುಖ್ಯವಾಗಿ ಲಾಲಿ ತೆಗೆದುಕೊಂಡ ತೀರ್ಮಾನದ ಪ್ರಮಾದದಿಂದ ಇದು ಸಂಭವಿಸಿತು. ಸಲಾಬತ್ ಜಂಗ್, ದಿ ನವಾಬ್ ಆಫ್ ಹೈದರಾಬಾದ್, changed his party, made peace with the British. See, when British became powerful, Salabat Jung, that is the Nawab of Hyderabad, immediately changed his party and joined hands with the British. He handed over northern Sarkars, which includes Rajamahendri, Chikkola, Mustafanagara, Ellora, etc., to British. As a result, the French influence in Hyderabad almost came to an end. ರಾಬರ್ಟ್ ಕ್ಲೈವ್ ಹೈದರಾಬಾದ್ನಲ್ಲಿ ಫ್ರೆಂಚರ ಮೇಲೆ ಮೇಲ್ಗೈ ಸಾಧಿಸಿದ್ದನ್ನು ಗಮನಿಸಿದಂಥ ಹೈದರಾಬಾದ್ನ ನವಾಬನಾದ ಸಲಾಬತ್ ಜಂಗ್ ತಕ್ಷಣವೇ ತನ್ನ ನಿಷ್ಠೆಯನ್ನು ಬದಲಾಯಿಸಿದ. ಅವನು ಫ್ರೆಂಚರ ಪಕ್ಷವನ್ನು ತೊರೆದು ಬ್ರಿಟಿಷರ ಪಕ್ಷಕ್ಕೆ ಸೇರಿಕೊಂಡು ಬ್ರಿಟಿಷರೊಂದಿಗೆ ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಂಡ. ಅದರ ಪ್ರಕಾರ ಅವನು ಉತ್ತರ ಸರ್ಕಾರಗಳನ್ನು, ಅದರಲ್ಲಿ ರಾಜಮಹೇಂದ್ರಿ, ಮುಸ್ತಾಫನಗರ, ಚಿಕ್ಕೋಲಾ, ಎಲ್ಲೋರ ಈ ಪ್ರಾಂತ್ಯಗಳು ಇವೆಲ್ಲ ಸೇರಿಕೊಂಡಿದ್ವು. ಅಲ್ಲಿ ಆ ಉತ್ತರ ಸರ್ಕಾರಗಳನ್ನು ಬ್ರಿಟಿಷರಿಗೆ ನೀಡಿ ಅವರೊಂದಿಗೆ ಆತ ಸೇರಿಕೊಂಡ. ಅದರ ಒಟ್ಟು ಪರಿಣಾಮ ಏನು ಅಂತಂದರೆ, ಹೈದರಾಬಾದ್ನಲ್ಲಿ ಫ್ರೆಂಚರಿಗಿದ್ದ ಪ್ರಾಬಲ್ಯ ಇದಕ್ಕೆ ಸಂಪೂರ್ಣ ಕಣ್ಮರೆಯಾಯಿತು. ಸೊ ಇನ್ ದಿ ಮಿಡ್ಸ್ಟ್ ಆಫ್ ಆಲ್ ದೀಸ್ ಡೆವಲಪ್ಮೆಂಟ್ಸ್, ಲಾಲಿ ಮೇಡ್ ಎ ಸ್ಟ್ರಾಂಗ್ ಅಟ್ಯಾಕ್ ಆನ್ ಮಡ್ರಾಸ್ ಬಟ್ ಫೇಲ್ಡ್ ಇನ್ ಹಿಸ್ ಎಫರ್ಟ್. On 22nd January 1760, the Battle of Vandivash took place, in which the British commander Sir Eyrecourt defeated Count de Lally and captured Bussy as prisoner. See, the Battle of Vandivash completely sealed the fate of French in India, and afterwards the British made a very strong attack on ಪಾಂಡಿಚೇರಿ. ಯಾವಾಗ ಕೌಂಟ್ ಡಿ ಲಾಲಿ ಮಡ್ರಾಸನ್ನು ಗೆದ್ದುಕೊಳ್ಳೋದಕ್ಕೆ ವಿಫಲನಾದನೋ, ಬ್ರಿಟಿಷರು ಕೌಂಟ್ ಡಿ ಲಾಲಿಯನ್ನು ಸದೆಬಡಿಯೋದಕ್ಕಾಗಿ ಪ್ರಸಿದ್ಧ ಇಂಗ್ಲೀಷ್ ಸೇನಾನಿಯಾದ ಸರ್ ಐರ್ಕೂಟ್ನ ನಾಯಕತ್ವದಲ್ಲಿ ಇಂಗ್ಲೀಷ್ ಸೈನ್ಯವನ್ನು ರವಾನಿಸಿದರು. ಕ್ರಿಸ್ತಶಕ 1760 ಜಾನ್ವರಿಯಲ್ಲಿ ನಡೆದಂಥ ಪ್ರಸಿದ್ಧ ವಾಂಡಿವಾಶ್ ಕಾಳಗದಲ್ಲಿ ಐರ್ಕೂಟ್ ಫ್ರೆಂಚರನ್ನು, ಕೌಂಟ್ ಡಿ ಲಾಲಿಯನ್ನು ಸಂಪೂರ್ಣವಾಗಿ ಸೋಲಿಸಿದ ಮತ್ತು ಫ್ರೆಂಚ್ ಸೇನಾನಿಯಾಗಿದ್ದ ಬುಸ್ಸಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ. ಮತ್ತು ಆನಂತರ ಫ್ರೆಂಚರ ಪ್ರಧಾನ ನೆಲೆಯಾದಂಥ ಪಾಂಡಿಚೇರಿಯ ಮೇಲೆ ಬ್ರಿಟಿಷರು ಪ್ರಬಲವಾದ ದಾಳಿಯನ್ನು ಮಾಡಿದರು. ಲಾಲಿ ಬ್ರಿಟಿಷರಿಗೆ ಕ್ರಿಸ್ತಶಕ 1761 ಜನವರಿಯಲ್ಲಿ ಶರಣಾಗದೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ಅವನು ಶರಣಾದ ಮೇಲೆ ದಿ ಬ್ರಿಟಿಷ್ ಗಾಟ್ ಕಂಟ್ರೋಲ್ ಓವರ್ ಕಾರೈಕಲ್ ಇನ್ ಏಪ್ರಿಲ್ 1760 ಆ್ಯಂಡ್ ಇನ್ 1761 AD even they captured Jinji also. As a result, the French had lost all the colonies in India to British. ಬ್ರಿಟಿಷರು ಫ್ರೆಂಚರ ಅಧೀನದಲ್ಲಿದ್ದ ಕಾರೈಕಲ್ ಮತ್ತು ಜಿಂಜಿಯನ್ನು ವಶಪಡಿಸಿಕೊಂಡ ನಂತರ ಬಹುತೇಕ ಫ್ರೆಂಚರ ನೆಲೆಗಳು ಅವರ ಕೈ ಬಿಟ್ಟವು.
ಅವರು ಕೌಂಟ್ ಡಿ ಲಾಲಿಯನ್ನು ಸೋಲಿಸಿ ಶರಣಾಗುವಂತೆ ಮಾಡಿದ ನಂತರ ಫ್ರೆಂಚ್ ಸೇನಾನಿಯಾದ ಕರ್ನಲ್ ಬುಸ್ಸಿಯನ್ನು ಕೂಡ ಅವರು ಸೆರೆ ಹಿಡಿದು ಯುದ್ಧದಲ್ಲಿ ಸಂಪೂರ್ಣವಾದ ಮೇಲ್ಗೈಯನ್ನು ಸಾಧಿಸಿದರು. ಮತ್ತು ಇದರಿಂದಾಗಿ ಫ್ರೆಂಚರ ಪ್ರಾಬಲ್ಯ ಬಹುತೇಕ ಕರ್ನಾಟಕದಲ್ಲಿ ಅಂತ್ಯಗೊಳ್ತು. ದಿ ವಾರ್ ಎಂಡೆಡ್ ವಿತ್ ದಿ ಟ್ರೀಟಿ ಆಫ್ ಪ್ಯಾರಿಸ್ ವಿಚ್ ವಾಸ್ ಸೈನ್ಡ್ ಇನ್ ದಿ ಇಯರ್ 1763 AD. ತೃತೀಯ ಕರ್ನಾಟಕ ಯುದ್ಧವನ್ನು ಪ್ಯಾರಿಸ್ ಶಾಂತಿ ಒಪ್ಪಂದ ಅಂತಿಮಗೊಳಿಸಿತು. ಈ ಒಪ್ಪಂದ ಕ್ರಿಸ್ತಶಕ 1763ರಲ್ಲಿ ಏರ್ಪಡಿತು. ಅಕಾರ್ಡಿಂಗ್ ಟು ದಿಸ್ ಟ್ರೀಟಿ, ದಿ ವಾರ್ ಪ್ರಿಸನರ್ಸ್ ವರ್ exchanged. The French settlements like Pondicherry, Chandranagore and Mahe were given to them. The French were denied fortification around their settlements. Lally was allowed to return to France, where he was tried and executed. The Third Carnatic War decided the fate of the French in India. ಏನಾಯಿತು ಮೂರನೇ ಕರ್ನಾಟಕ ಯುದ್ಧ ನಂತರ ಹೇಳಿದರೆ, ಈ ಯುದ್ಧವನ್ನು ಕ್ರಿಸ್ತಶಕ 1763ರಲ್ಲಿ ಏರ್ಪಟ್ಟಂತಹ ಪ್ಯಾರಿಸ್ ಶಾಂತಿ ಒಪ್ಪಂದ ಕೊನೆಗೊಳಿಸಿತು. ಈ ಒಪ್ಪಂದ ಪ್ರಕಾರ ಫ್ರೆಂಚರು ಮತ್ತು ಬ್ರಿಟಿಷರು ಒಂದು ತೀರ್ಮಾನಕ್ಕೆ ಬಂದರು. ಅದರ ಪ್ರಕಾರ ಯುದ್ಧ ಕೈದಿಗಳನ್ನು ಪರಸ್ಪರ ಅವರು ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡ್ರು. ಬ್ರಿಟಿಷರು ವಶಪಡಿಸಿಕೊಂಡಿದ್ದಂತಹ ಪಾಂಡಿಚೇರಿ, ಚಂದ್ರನಾಗೂರ್, ಮಾಹೆ ಮೊದಲಾದ ಫ್ರೆಂಚ್ ನೆಲೆಗಳನ್ನು ಫ್ರೆಂಚರಿಗೆ ಹಿಂದಿರುಗಿಸಿದರು. ಆದರೆ ಫ್ರೆಂಚರು ತಮ್ಮ ವ್ಯಾಪಾರಿ ನೆಲೆಗಳ ಸುತ್ತಮುತ್ತ ಕೋಟೆಗಳನ್ನು ಕಟ್ಟುವಂಥ ಅವಕಾಶವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ರು. ಕೌಂಟ್ ಡಿ ಲಾಲಿಗೆ ಸ್ವದೇಶಕ್ಕೆ ಮರಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಆದರೆ ಅಲ್ಲಿ ಫ್ರೆಂಚ್ ಸರ್ಕಾರ ಅವನ ಪ್ರಮಾದಗಳಿಗಾಗಿ ವಿಚಾರಣೆಗೊಳಪಡಿಸಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು. ಒಟ್ಟಾರೆ ಮೂರನೇ ಕರ್ನಾಟಕ ಯುದ್ಧದಿಂದಾಗಿ ಫ್ರೆಂಚರ ಪ್ರಾಬಲ್ಯ ಭಾರತದಲ್ಲಿ ಸಂಪೂರ್ಣವಾಗಿ ಅಳಿದು ಹೋಯಿತು. ಬ್ರಿಟಿಷರು ಅಂತಿಮವಾಗಿ ಫ್ರೆಂಚರ ಮೇಲೆ ಮೇಲ್ಗೈಯನ್ನು ಸಾಧಿಸಿದರು. ಇನ್ನು ಈ ವಿಡಿಯೋವನ್ನು ತಯಾರಿಸೋದಕ್ಕೆ ನಾನು KL ಕುರಾನ್ ಅವರು ರಚನೆ ಮಾಡಿದಂತಹ ಮಾಡರ್ನ್ ಇಂಡಿಯಾ ಅನ್ನುವ ಕೃತಿಯನ್ನು, VD ಮಹಾಜನ್ ಅವರ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅನ್ನುವ ಕೃತಿಯನ್ನು ಮತ್ತು LP ಶರ್ಮಾ ಅವರು ರಚನೆ ಮಾಡಿದ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅನ್ನುವ ಕೃತಿಯನ್ನು ನಾನು ಬಳಸ್ಕೊಂಡಿದ್ದೇನೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೀವು ಶ್ರೀ ಲೋಕಪ್ಪಗೌಡ ಅವರ ಬರೆದ ಪುಸ್ತಕವನ್ನು ನೋಡ್ಬೋದು, DT ಜೋಶಿಯವರ ಪುಸ್ತಕವನ್ನು ನೋಡ್ಬೋದು. ಹೀಗೆ ಹಲವಾರು ಲೇಖಕರು ಆಧುನಿಕ ಭಾರತದ ಇತಿಹಾಸದ ಮೇಲೆ ಬರೆದಿರುವಂಥ ಪುಸ್ತಕಗಳನ್ನ ನೀವು ರೆಫರೆನ್ಸಿಗಾಗಿ ಗಮನಿಸ್ಬೋದು. ಧನ್ಯವಾದಗಳು.